ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ನಿಮಗೆ ಪಕ್ಷ ಕಟ್ಟಕ್ಕೆ ತಾಕತ್ತಿರ್ಲಿಕ್ಕಪ್ಪ ಅಂದ್ರೆ ನೀವು ಇನ್ನೊಂದು ಮನೆ ಪಕ್ಷಕ್ಕೆ ಹೋಗಿ ನೀವು ಪಗಾರ ತೊಗೊಳ್ಳೋವಂಥ ಪಕ್ಷ ನಿಮ್ಮದು ಮನೆಯದು. ಹೋದ ಸಲ ನೀವೇನು ಮಾಡಿದ್ರಿ, ಕಾಂಗ್ರೆಸ್ನವ್ರ ಮನೆಗೆ ಹೋಗಿ ಪಗಾರ ತೊಗೊಂಡ್ರಿ, ಈ ಸಲ ಮತ್ತು BJP ಅವ್ರ ಮನೆಗೆ ಹೋಗಿ ಪಗಾರ ತೊಗೊಳ್ಳೋವಂಥ ಪಕ್ಷ ನಿಮ್ಮದು. ಹೀಗಾಗಿ ನೀವು ಕಾರ್ಯಕರ್ತರು, ಲಕ್ಷಾಂತರ ಕಾರ್ಯಕರ್ತರಿಗೆ ನೀವು ಬಲಿ ಕೊಟ್ಟು ಇವತ್ತು ರಾಜಕಾರಣ ಮಾಡ್ತಾಯಿದ್ರಿ. ಅದಕ್ಕೆ ತಕ್ಕವಾಗಿ ಇವತ್ತು ನಿಮ್ಮ ಮನೆಯೊಳಗೆ 26ನೇ ದಿನಾಂಕ ಏಪ್ರಿಲ್ 26ರಿಂದ ಏನು ನಡೀತಾ ಇದೆ ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಲಕ್ಷಾಂತರ ಕಾರ್ಯಕರ್ತರ ನೋವಿನ ಪ್ರತಿಫಲಕ್ಕೆ ನಿಮ್ಮ ಮನೆಗೆ ಏನೈತೆ ಶನಿ ಏನೈತೆ ನಿಮ್ಮ ಹೆಗಲೇರಿ. JDS ಪಕ್ಷದ ಜಿಲ್ಲಾ ವಕ್ತಾರರಾದ ರಾಜು ನಾಯ್ಕರ್ ಹಾಗೂ ನಾನು ಮೊಹಮ್ಮದ್ ಯಾಸಿನ್ ನದಾಬ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಗಲಕೋಟೆ, ಹಾಗೂ ಅಲ್ಪಸಂಖ್ಯಾತರ ಘಟಕದ ತಾಲೂಕು ಅಧ್ಯಕ್ಷರಾದ ಯಾಸಿನ್ ಮಿರ್ಜಿ ಹಾಗೂ ತನ್ವೀರ್ ಬೇವೂರ್, ರಶೀದ್ ಬಾವಾನ್ ಹಾಗೂ ಗಂಗೇಶ್ ಚಲ್ವಾದಿ ಹಾಗೂ ಉಸ್ಮಾನಿ ಹರೀಶ್ ಅಂತ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಡಬೇಕಂತೇಳಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಆ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂತಂದ್ರೆ 2023 ಅಸೆಂಬ್ಲಿ ಎಲೆಕ್ಷನ್ ಮುಗಿದ ತಕ್ಷಣ ಇವತ್ತು ಲೋಕಸಭಾ ಚುನಾವಣೆ ನಡೀತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ JDS ಹಾಗೂ BJP ಮೈತ್ರಿ ಮಾಡಿಕೊಂಡಿದ್ದು. ಅದರಂತೆ ಮೈತ್ರಿ ಮಾಡಿಕೊಂಡಿದ್ರೆ ನಂದೇನು ಯಾವುದೇ ರೀತಿಯಿಂದ ತಕರಾರಾಗಲಿ ಮತ್ತೊಂದಾಗಲಿ ಯಾವುದೇ ರೀತಿಯಿಂದ ಇರಲಿಲ್ಲ. ಯಾಕಪ್ಪ ಅಂದ್ರೆ ಪಕ್ಷದ ಜೊತೆ ಮೈತ್ರಿ ಆಗಿತ್ತು. ಯಾಕಪ್ಪ ಅಂದರೆ ಸಿದ್ಧಾಂತದ ಜೊತೆ ಯಾವುದೂ ಮೈತ್ರಿ ಆಗಿರಲಿಲ್ಲ. ಈಗ ಸಿದ್ಧಾಂತಕ್ಕೂ ಕೂಡ ಬಲಿ ಕೊಡುವಂಥ ಕೆಲಸ ಮಾನ್ಯ ಕುಮಾರಸ್ವಾಮಿ ಅವರು ಮಾಡಿದ್ದರಿಂದ ನಾವು ಅಲ್ಪಸಂಖ್ಯಾತರ ಸಮುದಾಯದವರಾಗಿರ್ಬೋದು, ದಲಿತ ಸಮುದಾಯದವರಾಗಿರ್ಬೋದು, ದಲಿತ ಸಮುದಾಯದ ಜೊತೆಗೆ ಅದರ ಒಳಪಂಗಡ ಕೂಡ ಸಮುದಾಯದವರು ಕೂಡ ಈಗ ಈ ಮೈತ್ರಿಯಿಂದ ಏನು ಮನಸ್ಸಿಗೆ ನೋವು ಉಂಟಾಗಿತ್ತು. ಅದರ ಪೂರ್ವಭಾವಿಯಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಕೆಲವು ಮುಖಂಡರು, ಪ್ರಮುಖ ಮುಖಂಡರು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಅದರಂತೆ ನಮ್ಮ ಜೊತೆಗೆ ಇನ್ನೂ ಹಲವಾರು ಕಾರ್ಯಕರ್ತರು, ಮುಖಂಡರು ಕೂಡ ಇನ್ನೇನು ನಾಳೆ ಮತ್ತು ನಾಡಿದ್ದು ಕೂಡ ಇನ್ನೂ ಕೆಲವರು ರಾಜೀನಾಮೆಯನ್ನು ಕೊಡುವಂಥ ಸಂದರ್ಭ ಕೂಡ ಇದೆ. ಅದೇ ರೀತಿ ಇವತ್ತು ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ನೀವು ಅಲ್ಪಸಂಖ್ಯಾತ ಸಮುದಾಯದ ಇರ್ಬೋದು, ದಲಿತ ಸಮುದಾಯ ಇರ್ಬೋದು, ನೀವು ಅವ್ರನ್ನ ಯಾರನ್ನೂ ಕೇಳದೆ ಕೂಡ ನೀವು ಮೈತ್ರಿನ ಮಾಡಿಕೊಂಡ್ರಿ. ಆ ಮೈತ್ರಿಯ ಪೂರ್ವವಾಗಿ ನಮಗೆ ಅನ್ಯಾಯ ಮಾಡಿರಿ. ಯಾಕಪ್ಪ ಅಂದ್ರೆ ಯಾವ ರೀತಿ ಅನ್ಯಾಯ ಮಾಡಿರಪ್ಪ ಅಂದ್ರೆ, ನೀವು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನೀವು ಯಾರ ಜೊತೆ ಮೈತ್ರಿ ಮಾಡ್ಕೊಂಡು ಹೋಗಿದ್ರಪ್ಪ ಅಂದರೆ ಇವತ್ತು ನಾವು ನಿಂತು ನೀರಾಗುವಂಥ ಪರಿಸ್ಥಿತಿ ನಮ್ಗೆ ಬರ್ತಾ ಇರಲಿಲ್ಲ. ಇವತ್ತು ನಿಮ್ಮ ಸ್ವಾರ್ಥಕ್ಕೋಸ್ಕರ ಏನೈತಿ ನೀವು ರಾಜಕಾರಣ ಮಾಡುವ ಉದ್ದೇಶ ಇಟ್ಕೊಂಡು ನೀವು BJP ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಿ. ಅದೇ ರೀತಿ ಇವತ್ತು ಲಕ್ಷಾಂತರ ಕಾರ್ಯಕರ್ತರ ಬೀದಿ ಪಾಲು ಮಾಡಿರಿ ನೀವು. ಇವತ್ತು ಬಾಗಲಕೋಟೆ ಒಂದೇ ಅಲ್ಲ ಇದರ ಪರಿಸ್ಥಿತಿ, ರಾಜ್ಯಾದ್ಯಂತ 28 ಜಿಲ್ಲೆಯಲ್ಲಿ ಕೂಡ ದಲಿತರು ಇರ್ಬೋದು, ಅಲ್ಪಸಂಖ್ಯಾತರ ಸಮುದಾಯದವರು ಇರ್ಬೋದು, ಯಾರೇ ಇರ್ಬೋದು, ಜಾತ್ಯತೀತವಾದಿಗಳು ಯಾರಿದಾರಲ್ಲ ಅವರೆಲ್ಲ ಇವತ್ತು JDS ಅಂತ ತೊರೆದು ಬೇರೆ ಬೇರೆ ಪಕ್ಷಗಳಲ್ಲಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರೆ ಅದಕ್ಕೆ ಮೂಲ ಕಾರಣ ಯಾರಾದ್ರೂ ಇದ್ರಪ್ಪ ಅಂದ್ರೆ ಅದು ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು. ನಾ ಈ ಮುಖಾಂತರ ನಮಗೇನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿಮ್ಮ ಪಕ್ಷ ಸಂಘಟನೆ ಯಾವ ರೀತಿ ಮಾಡಬೇಕಾಗಿತ್ತಪ್ಪ ಅಂದ್ರೆ 224 ಮತಕ್ಷೇತ್ರದೊಳಗೆ ಒಬ್ಬ ಅಧ್ಯಕ್ಷ ಅಷ್ಟೇ ನಿಮಗೆ ಪರಿಚಯ ಅದಾನ, ಒಬ್ಬ ಅಧ್ಯಕ್ಷ ಅಷ್ಟೇ, ತಾಲೂಕು ಅಧ್ಯಕ್ಷ ಅಷ್ಟೇ ನೆನಪದ ನಿಮಗೆ. ಇನ್ನು 220 ಮತಕ್ಷೇತ್ರ ತಾಲೂಕು ಅಧ್ಯಕ್ಷರ ಹೆಸರಾಗ ಗೊತ್ತಿಲ್ಲ ನಿಮಗೆ. ಯಾಕಪ್ಪ ಅಂದ್ರೆ ನಿಮಗೆ ಜಿಲ್ಲಾಧ್ಯಕ್ಷ ಒಬ್ಬನ, ಯಾಕಪ್ಪ ಅಂದ್ರೆ ನೀವು ಸರ್ವಾಧಿಕಾರಿ, ಜಿಲ್ಲಾಧ್ಯಕ್ಷನೂ ಕೂಡ ಸರ್ವಾಧಿಕಾರಿ. ಯಾರೂ ಹೇಳಂಗಿಲ್ಲ, ರಾತ್ರಿನೇ ತೀರ್ಮಾನ ಮಾಡಿಬಿಡ್ತೀರಿ ನೀವು. ಇದ್ದೋರೇನೇ ಶಂಕ ಹಚ್ಕೊಂಡು ಹೋಗೋದು ನಿಮ್ಮ ಹೆಸರಲ್ಲೇ. ಹಿಂಗಾಗಿ ಏನೈತಿ ಇವತ್ತಿನ ಪರಿಸ್ಥಿತಿ ಏನಾದರೂ ಕಾರಣ ಇತ್ತಪ್ಪ ಅಂದ್ರೆ ಅದಕ್ಕೆ ಮೂಲ ಕಾರಣ ನೀವು, ಅದರ ನೈತಿಕ ಹೊಣೆನೂ ನೀವೇ ಹೊರಬೇಕು. ಮುಂದೆ ರಾಜ್ಯದಲ್ಲಿ ನಿಮ್ಮ ಪರಿಸ್ಥಿತಿ, ನಿಮ್ಮ ಪಕ್ಷದ ಪರಿಸ್ಥಿತಿ ಯಾವುದೇ ರೀತಿ ಇರುತ್ತಪ್ಪ ಅಂತೇಳಿ ನಾನು ಮಾತಾಡೋಂಗಿಲ್ಲ. ನನಗೆ ಈಗಾಗಲೇ ಸನ್ಮಾನ್ಯ ಶ್ರೀ ದೇವೇಗೌಡ ಸಾಹೇಬರಾಗಿರ್ಬೋದು, ನಿಮ್ಮ ಮೈಗಲಾಗಿರ್ಬೋದು ಗೌರವ ಇದೆ, ಮುಂದೂ ಇರುತ್ತೆ, ಆದ್ರೆ ವೈಯಕ್ತಿಕವಾಗಿರುತ್ತೆ ಅಷ್ಟೇ. ಇವತ್ತು ನಿಮ್ಮದು ನಮ್ಮದು ಸಂಬಂಧ ಎಲ್ಲ ಕಳ್ಕೊಂಡಿವಿ. ನಮಗೆ ಯಾಕಪ್ಪ ಅಂದ್ರೆ ನೋವಾಗತ್ತೆ. ಅತೀವ ನೋವಿನಿಂದ ನಾವು ಏನೈತಿ ರಾಜೀನಾಮೆಯನ್ನು ಸಲ್ಲಿಸಿ ಪತ್ರಿಕಾಗೋಷ್ಠಿ ನಡೆಸ್ಕೊಂಡು ನಾವು ಬರ್ತಾಯಿದ್ದೀವಿ. ನಿಮಗೆ ರಾಜ್ಯದ ಜನ ಮುಂದಿನ ದಿನಮಾನಗಳಲ್ಲಿ ಜಾತ್ಯತೀತ ಜನತಾದಳ ಪರಿಸ್ಥಿತಿ ಏನು ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ನನ್ನ ನೋವನ್ನು ನಾವು ಯಾವ ರೀತಿಯಿಂದ ನಾನು 10 ತಿಂಗಳು ಅನುಭವಿಸಿದ್ದೀನಿ, ಅದ್ರ ಪ್ರತಿಫಲವಾಗಿ ನೀವು ಅದನ್ನು ಪ್ರತಿದಿನವೂ ನೀವು ಅನುಭವಿಸ್ತೀರಿ ಇವತ್ತಿನಿಂದ ಅಂತೇಳಿ ನಾನು ನಿಮಗೆ ಸಂದೇಶ ಕೊಡ್ತಾ ಇದ್ದೀನಿ. ನಾನು ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಯಾಸಿನ್ ನದಾಬ್ ಅಂತೇಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಗಲಕೋಟೆ. ಮುಂದಿನ ದಿನಮಾನ ಏನು? ಮುಂದಿನ ನಡೆ ಏನಿಲ್ಲ ರೀ. ನಮಗೆ ಸಾಕಷ್ಟು ಪಕ್ಷದವರು ನಮಗೆ ಸಂಪರ್ಕ ಮಾಡಿದ್ದಾರೆ. ಮಂತ್ರಿಗಳು ಆಗಿರ್ಬೋದು, ಮಾಜಿ ಮಂತ್ರಿಗಳಾಗಿರ್ಬೋದು, ಎಲ್ಲರೂ ಸಂಪರ್ಕ ಮಾಡ್ಯಾರ. ಬಟ್ ನಾವು ಯಾವುದೇ ರೀತಿಯಿಂದ ತೀರ್ಮಾನ ತೊಗೊಳಂದಿಲ್ಲ ಇನ್ನೂ.
ಇನ್ನೂ ನಮ್ಮ ಅನೇಕ ಮುಖಂಡರಾಗಿರ್ಬೋದು ಕಾರ್ಯಕರ್ತರ ಜೊತೆಗೆ ನಾವು ಚರ್ಚೆ ಮಾಡಿ ನಾವು ಯಾರಿಗೆ ಬೆಂಬಲ ಕೊಡಬೇಕು ಏನಂತ ನಾವು ಚರ್ಚೆ ಮಾಡ್ತೀವಿ. ಆದರೆ ಒಂದು ಮಾತ್ರ ಸತ್ಯ, ರಾಜಕಾರಣ ಯಾರ ಮನೆ ಸ್ವತ್ತಲ್ಲ, ನಿಂತ ನೀರಲ್ಲ, ಅದು ಹರಿಯುತ್ತಿರುವ ನೀರು. ಅದು ಯಾವಾಗ ಏನು ಹರಿಬೇಕು ಅನ್ನೋದು ಅದನ್ನು ಹರಿಸುವವರ ಕಾರ್ಯಕರ್ತ ನಾಯಕರೇ ಅದನ್ನು ಹರಿಸ್ತಾರಂತೇಳಿ ನಾನು ಈ ಮುಖಾಂತರ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ.